ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ಬೆಳಗಿನ ಒಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ರಿ ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸ್ದಿಂದ ಆ್ಯಸ್ ಇಟ್ ಈಸ್ ನಮ್ಮ ಕೆಲಸಕ್ಕೆ ಹತ್ತು ಬಿಡೋಣಂತ್ರಿ. ಮನೆ ಕ್ಲೀನ್ ಮಾಡೋದು ಅರಿವಿ ಎಲ್ಲ ಭಾಳ ಇತ್ತು ರೀ, ಸ್ವಲ್ಪ ಮಿಷನ್ಗೆ ಹಾಕತ್ತನಂತ. ಇನ್ನು ಎಲ್ಲ ಫ್ರೆಶ್ ಅಪ್ ಆಗಿ ಬಂದಿಂದ್ರಿ ದೇವ್ರ ಕೆಲಸ ಆಟ ಮಾಡಿಬಿಡೋಣಂತ. ಇವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ ರೀ ಶ್ರಾವಣ ಮಾಸದ ಆರಂಭದ ಮೊದಲನೇ ದಿನ ಅಂತಲೂ ಕರೀತಾರ್ರಿ, ಮತ್ತು ಶಿವನ ಅಮಾವಾಸ್ಯೆ ಅಂತಲೂ ಕರೀತಾರ, ಮತ್ತು ಜ್ಯೋತಿರ್ಭೀಮೇಶ್ವರ ವ್ರತ ಅಂತಲೂ ಕರೀತಾರೆ ರೀ. ಒಂದೊಂದು ಊರಾಗ ಒಂದೊಂದು ಕಡೆ ಒಂದೊಂದು ಹೆಸರಿನಿಂದ ಕರೀತಾರೆ ನೋಡ್ರಿ. ಸೊ ಅದಕ್ಕೆ ನಾವು ಇವತ್ತು ಭೀಮನ ಅಮಾವಾಸ್ಯೆ ಮಾಡಿದ್ರಾಯ್ತು, ಬರ್ರಿ ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡ್ತೇನೆ ಅಂತ ಕೇಳತ್ತೀನಿ. ಆದ್ರೆ ನಮ್ಮ ಮನೆಯವ್ರಿ ಮೊದಲ ರೊಟ್ಟಿ ಮಾಡುವ ಪೂಜೆ ಪುನಸ್ಕಾರ ಆಮೇಲೆ ಮಾಡೋಂತೆ, ರೊಟ್ಟಿ ತಿಂದ ಹೊರಗೆ ಒಂಚೂರು ಅರ್ಜೆಂಟ್ ಕೆಲಸ ಐತಿ ಹೋಗ್ಬರ್ತೇನೆ ಅಂತ ಹೇಳಿದರು. ಹೋಗಲಿ ಬಿಡ್ರಿ ಅಂತಂದು ಇವತ್ತು ಅರ್ಜೆಂಟಾಗಿ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೇನೆ ರೀ. ಪತಿದೇವರನ್ನ ಇವತ್ತು ದೇವರ ಸ್ಥಾನದಲ್ಲಿಟ್ಟು ನಾವು ಪೂಜೆ ಮಾಡತ್ತೇವಪ್ಪ ಅಂದಿಂದ ಅವ್ರ ಮನಸ್ಸು ಯಾಕೆ ನೋಸೋದು, ಮೊದಲು ರೊಟ್ಟಿ ಮಾಡಿಕೊಟ್ಟು ಅವ್ರನ್ನ ಶಾಂತ ಮಾಡಿ ನಂತರ ಪಾದ ಪೂಜೆ ಮಾಡಿದ್ರೆ ಆಯ್ತಂದು ರೊಟ್ಟಿ ಮಾಡೋಕೆ ತಯಾರು ಮಾಡಿದ್ದೇನೆ ನೋಡ್ರಿ. ಮೊದಲ ರೊಟ್ಟಿಸ್ ಮಾಡತ್ತೇನೆ ರೀ. ಒಂದು ಸೈಡ್ ಇನ್ನೊಂದು ಸೈಡ್ ಸ್ವೀಟ್ ಅಂತ ನಾನಿಲ್ಲಿ ಶಾವ್ಗೆ ಪಾಯಸ ಮಾಡ್ಕೊಳತ್ತೇನೆ ರೀ. ಶಾವ್ಗೆ ಪಾಯಸ ರೀ ಮಾಡಿ ಒಂದು 2-3 ತಾಸು ಇಟ್ಟಿವಪ್ಪ ಅಂದರೆ ಗಟ್ಟಿಯಾಗಿ ಬಿಡ್ತೈತೆ ರೀ. ಇವತ್ತು ಒಂದು ಟಿಪ್ಸ್ ಜೊತೆ ಶಾವ್ಗೆ ಪಾಯಸ ಮಾಡಿಬಿಡೋಣಂತ. ಹಾಂ ರೀ, ಅದೇನು ಟಿಪ್ಸ್ಪಾ ಅಂತಂದ್ರೆ ಅದನ್ನು ನಿಮ್ಗೆ ಜೊತೆ ತೋರಿಸ್ಕೊತಾನೆ ಹೇಳ್ತಾನಂತೆ. ಇಲ್ಲೇ 1 ಚಮಚ ತುಪ್ಪ ಹಾಕಿ ಬ್ರೌನ್ ಕಲರ್ ಬರೋವರೆಗೂ ರೀ ನಾವು ಶಾವ್ಗೆನ ಹುರ್ಕೊಂಬಂದ್ಬಿಡೋಣಂತ. ನೀವು ನಮ್ಮ ಉತ್ತರ ಕರ್ನಾಟಕದ ಕಡೆ ಬಂದ್ರಂದ್ರೆ ಒಂದು ದಿನ ರೊಟ್ಟಿ ಇಲ್ದರ ನಡೆಯೋದಿಲ್ಲ, ಮತ್ತು ರೊಟ್ಟಿ ತಿಂದ ಒಂದು ಹೆಜ್ಜೆ ಅವ್ರ ಮುಂದೆ ಇಡೋದಿಲ್ಲ ನೋಡ್ರಿ. 3 ವೇಳೆ ಬಿಸಿ ರೊಟ್ಟಿ ಮಾಡಿಕೊಟ್ರಂತೂ ರೀ ಒಟ್ಟ ಜೀವಕ್ಕೆ ಬೇಸರ ಅನ್ನೋದು ಆಗೋದಿಲ್ಲ. ಮತ್ತು ಹೊರಗಡೆ ಹೋದ್ರೂ ರೀ ರೊಟ್ಟಿ ಖಾನಾವಳಿ ಎಲ್ಲರ ಇದ್ರೆ ನೋಡ್ರಪ್ಪ ಅಂತೇಳಿ ಹುಡುಕಕ್ಕೆ ಹಚ್ಚಿಬಿಡ್ತಾರೋ. ಒಂದು ರೊಟ್ಟಿಗೆ ಇಂತಿಷ್ಟು ರೊಕ್ಕ ಅಂತ ಹೇಳಿ ಏನಾರ ನಿಂತಿದ್ರೆ ನಾವು ಇವತ್ತಿಗೆ ಹೆಣ್ಮಕ್ಳೆಲ್ಲ ಕೋಟ್ಯಾದ್ರೆ ಇಷ್ಟ ಆಗಿಬಿಡ್ತಿದ್ವಿ ನೋಡ್ರಿ. ಯಾಕಂದ್ರೆ ಎಷ್ಟು ರೊಟ್ಟಿ ಬಡಿತೇವೆ ಗೊತ್ತೇ ಇಲ್ಲ, ಒಟ್ಟು ರೊಟ್ಟಿ ಬಡಿತೇವೆ 3 ಹೊತ್ತು ರೊಟ್ಟಿ ಬಡ್ದು ಹಾಕಿಬಿಡ್ತೇವೆ ನೋಡ್ರಿ. ಈ ಭೀಮನ ಅಮಾವಾಸ್ಯೆ ರೀ ಸಾಕ್ಷಾತ್ ಪಾರ್ವತಿ ದೇವಿ ರೀ ಶಿವನಿಗೋಸ್ಕರ ಘೋರ ತಪಸ್ಸನ್ನು ಮಾಡಿ ಆ ಪರಶಿವನನ್ನು ಒಲಿಸಿಕೊಂಡಾಳಂತ್ರಿ. ಮತ್ತು ಶಿವ ಪಾರ್ವತಿಯವರ ಕಲ್ಯಾಣ ದಿನ ಅಂತಲೂ ಕರೀತಾರಂತ್ರಿ. ಹಿಂದಿಂದ ಕತೆ ಒಂದೊಂದು ಥರ ಒಬ್ಬೊಬ್ಬರೇ ಹೇಳ್ತಾರೆ ನೋಡ್ರಿ. ಯಾವ್ದು ನಿಜಾನೋ ಯಾವ ಸುಳ್ಳು ಗೊತ್ತಿಲ್ಲ, ಆದ್ರೆ ಒಂದಷ್ಟು ದೇವ್ರ ವಿಷಯದಾಗ ಕಾಣದ ಸತ್ಯಗಳನ್ನು ನಂಬಲೇಬೇಕಾಕತ್ರಿ. ಮತ್ತು ನಮ್ಮ ಮೊದಲಿನ ಹಿರಿಯರೆಲ್ಲ ಹೇಳ್ಕೊಂಡು ಬಂದಾರಪ್ಪ ಅಂದಿಂದ ನಾವು ಹೆಂಗೆ ಬಿಡಾಕ ಸಾಧ್ಯಕತಿ ಹೇಳಿ ನೋಡೋಣ. ಎಷ್ಟು ಕೈಲೇ ಸಾಧ್ಯಕತ್ತಲ್ರಿ ಅಷ್ಟು ನಮ್ಗೆ ಅನುಕೂಲ ಆದಷ್ಟು ಪಾಲಿಸ್ಕೊತ ಹೋಗೋಣಂತ. ನಮ್ಮ ಹಿರಿಯರ್ಕಿಂತ ನಾವೇನು ಹೆಚ್ಚಿಂದ ಶಾನ್ಯಾರಲ್ರಿ, ಯಾಕಂದ್ರೆ ಅವ್ರ ಆಚಾರ ವಿಚಾರ ನಡೆ ನುಡಿಗೂ ಒಂದೊಂದು ಅರ್ಥ ಐತ್ರಿ. ಅದ್ರಾಗ ನಮಗೆ ಸಾಧ್ಯವಾದಷ್ಟು ನಾವು ಪಾಲಿಸೋಣಂತ. ಇಲ್ಲಿ ನೋಡ್ರಿ ಶಾವ್ಗೆನ ಬ್ರೌನ್ ಕಲರ್ ಬರೋವರೆಗೂ ಪೂರ್ತಿ ಹುರ್ಕೊಂಡೇನ್ರಿ ತುಪ್ಪ ಹಾಕಿ. ನಾನಿಲ್ರಿ ಶಾವ್ಗೆ ಮುಳುಗುವರೆಗೂ ರೀ ಸ್ವಲ್ಪ ನೀರು ಹಾಕಿದ್ದೀನಿ. ಈ ನೀರಿನೊಳಗೆ ರೀ ಶಾವ್ಗೆ ಅನ್ನೋದು ಪೂರ್ತಿ ಕುದ್ಬಿಡ್ಲಿ. ಸರಿಯಾಗಿ ರೀ ಈ ನೀರಿನೊಳಗೆ ಶಾವ್ಗೆ ಅನ್ನೋದು ಬೆಂದಿತ್ತಂದ್ರೆ ನಾವು ಆಮೇಲೆ ಹಾಲು ಹಾಕಿದ್ರೆ ಹಾಲು ಅನ್ನೋದು ಹೀರ್ಕೋದಿಲ್ಲ. ನೋಡ್ರಿ ರೊಟ್ಟಿಗೆ ಅವಸರ ಮಾಡತ್ತಾರೋ ಒಂದು ಸೈಡ್ ರೊಟ್ಟಿ ಇಡೋನು, ಇನ್ನೊಂದು ಸೈಡ್ ಶಾವ್ಗೆ ಪಾಯಸ ರೆಡಿ ಮಾಡೋಣಂತ. ಇಲ್ಲಿ ನೋಡ್ರಿ ತೋರ್ಸಾತ ನಿಮಗೆ ಈ ನೀರಿನೊಳಗೆ ರೀ ಪೂರ್ತಿ ನಮಗೆ ಶಾವ್ಗೆ ಅನ್ನೋದು ಬೆಂದು ಬಿಡಲಿ. ನೀರು ಕಡಿಮೆ ಅನ್ಸಿದ್ರೆ ಮತ್ತೆ ಹಾಕೋರಿ ನಡಿತೈತಿ, ಆದ್ರೆ ಆಮೇಲೆ ಹಾಲು ಹಾಕಿದಿಂದ ನೀರು ಹಾಕಬೇಡ್ರಿ. ಈಗಾಗಲೇ ಅದು ಬೆಂದಿರ್ತೈತೆ ರೀ, ಹಾಲು ಹಾಕಿದಿಂದ ಭಾಳ ಕುದಿಸ್ಕೊಳ್ಳೋದು ಅವಶ್ಯಕತೆನೇ ಏನು ಬರೋದಿಲ್ಲ. ಇಲ್ಲಿ ನೋಡ್ರಿ ನನ್ನ ಕಡೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಐತ್ರಿ, ನಾನಿಲ್ಲೇ ಬೆಲ್ಲದ ಪುಡಿನ ಸೇರ್ಸತ್ತೇನೆ. ಈ ಶಾವ್ಗೆ ಪಾಯಸ ರೀ ಸಕ್ಕರೆ ಹಾಕಿ ಮಾಡೋದಕ್ಕಿಂತ ರೀ ಬೆಲ್ಲ ಹಾಕಿ ಮಾಡಿದ್ರೆ ಮಸ್ತ್ ಪೈಕಿ ಟೇಸ್ಟ್ ಕೊಟ್ಬಿಡ್ತೈತ್ರಿ. ಮತ್ತು ನಮ್ಮ ಮನೆಯವ್ರಿಗೂ ಇವತ್ತು ಬೆಲ್ಲದ ಶಾವ್ಗೆ ಪಾಯಸ ಭಾಳ ಫೇವ್ರೇಟ್ ಆಗಿರೋದ್ರಿಂದ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಅವರಿಗೆ ಇವತ್ತು ವಿಶೇಷವಾಗಿ ಮಾಡಿಕೊಡತ್ತೇನೆ ರೀ. ನೋಡ್ರಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ರೈತರ ಕೆಲಸ ಮುಗ್ದಂಗಾತು ನೋಡ್ರಿ. ಇಲ್ಲೇ ಇಷ್ಟ ಆಗೈತಿ. ನೀವು ನಾರ್ಮಲ್ ಬೆಲ್ಲ ಇದ್ರೂ ರೀ ಪೂರ್ತಿ ಸಣ್ಣಗೆ ಜಜ್ಜಿ ಹಾಕಿಬಿಡ್ರಿ. ಹಾಲು ಹಾಕಿದಿಂದ ಭಾಳೇನು ಕುದಿಸ್ಬೇಡ್ರಿ, ಇಷ್ಟ ಆದರೆ ಹತ್ರ ಕೆಲಸ ಮುಗಿತೈತಿ. ಇನ್ನು ಅದನ್ನ ಒಂಚೂರು ಆರಿಟ್ಟ ಈ ಸೈಡ ರೊಟ್ಟಿ ಬಿಡೋಣಂತ್ರಿ. ಅಂತೂ ಇಂತೂ ರೀ ರೊಟ್ಟಿ ಬಿಡಕ್ಕೆ ಸ್ಟಾರ್ಟ್ ಮಾಡಿದೇವ್ರಿ. ಹಾಂ ಇನ್ನೊಂದು ವಿಷಯ ರೀ, ಹಂಚಿನ ರೊಟ್ಟಿ ಸೀದಾ ಬುಟ್ಟ್ಯಾಗ ಬೀಳ್ದಂಗೆ ನೋಡ್ರಿ ಅವ್ರ ತಾಟಿಗೆ ಬೀಳಬೇಕು, ಯಾಕಂದ್ರೆ ಅಷ್ಟು ಬಿಸಿ ರೊಟ್ಟಿ ತಿಂದುಬಿಡ್ತಾರೋ. ನಾನು ರೊಟ್ಟಿ ತೊಗೊಂಡ ಕುಂತಲ್ಲೇ ಓಡಾಡಿದ ಆಗಿಬಿಡ್ತೈತೆ ನೋಡ್ರಿ. ಏನೋ ಕಷ್ಟನೋ ಸುಖನೋ ರೀ ಆ ದೇವರ ಆಶೀರ್ವಾದದಿಂದ ಇಲ್ಲಿವರೆಗೂ ಎಲ್ಲವೂ ಸುಖಮಯವಾಗೈತಿ. ಇನ್ನು ಮುಂದೆ ಹಿಂಗೆ ಇರಲಿ ಅಂತ ನಾವು ದೇವ್ರ ಕಡೆ ಕೇಳ್ಕೊಂಡ ಯಾರ ಕೆಟ್ಟ ದೃಷ್ಟಿನೂ ನಮ್ಮ ಮೇಲೆ ಬೀಳದೇ ಇರಲಿ ಅಂತ ದೇವ್ರ ಕಡೆ ಬೇಡ್ಕೊನಂತ್ರಿ. ಅಂತೂ ಇಂತೂ ರೊಟ್ಟಿ ಎಲ್ಲ ಬಡಿದಾತ್ರಿ. ರೊಟ್ಟಿ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಈ ರೊಟ್ಟಿ ಮಾಡ್ದಿಂದ ಗ್ಯಾಸಿನ ಕಟ್ಟಿ ತೊಳಿದೊಂದು ದೊಡ್ಡ ಸರ್ಕಸ್ ಆಗಿಬಿಡ್ತೈತ್ರಿ. ಇದನ್ನೆಲ್ಲ ನೋಡಿದ್ರೆ ಒಲೆ ಮೇಲೆ ಮಾಡೋದು ಆರಾಮ ಅನಿಸ್ಬಿಡ್ತೈತಿ.
ಆದರೆ ಸಣ್ಣ ಪುಟ್ಟಕ್ಕೆ ಏನು ಒಲೆ ಹಚ್ಚೋದಂದ ಮತ್ತು ಇಲ್ಲೇ ಓಡಾಡ ಗ್ಯಾಸ್ ಮೇಲೆ ಮಾಡಿಬಿಡ್ತೀವಿ ರೀ. ಭಾಳಷ್ಟು ಅಡಿಗಿದ್ದಿದ್ರೆ ಒಲೆ ಹಚ್ಚಿ ಮಾಡ್ಬೋದಾಗಿತ್ತು. ಅಂತೂ ಇಂತೂ ಫೈನಲಾಗಿ ಎಲ್ಲ ಆಯಿತು. ನಾವು ಇನ್ನು ತಾಟ್ ಹಚ್ಕೊಂಡು ಅವ್ರ ಜೊತೆ ಕುಂತ ಊಟ ಮಾಡೋಕೆ ಹೋಗ್ಬಿಡೋಣಂತ್ರಿ. ಇಲ್ಲಿ ನೋಡ್ರಿ ಶಾವ್ಗೆ ಪಾಯಸನ ತೋರ್ಸಾತ ನಿಮ್ಗೆ ಎಷ್ಟು ಸಾಫ್ಟಾಗಿ ಆಗೈತಂತ. ನೀವು ಒಮ್ಮೆ ಈ ರೀತಿ ಶಾವ್ಗೆ ಪಾಯಸನ ಟ್ರೈ ಮಾಡಿ ನೋಡಿರಿ. ಹೊಟ್ಟೆ ಗಟ್ಟಿ ಆಗೋದಿಲ್ಲ. ನೀವು ಸಾಯಂಕಾಲವರೆಗೂ ಕೂಡ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಆದ್ರೆ ನೆನಪಿನಾಗ ಇಟ್ಕೋರಿ, ನೀರು ಹಾಕಿ ಕುದಿಸ್ದಿಂದ ಮತ್ತು ಹಾಲು ಹಾಕಿದಿಂದ ನೀವು ಕುದಿಸಕ್ಕೆ ಹೋಗ್ಬೇಡ್ರಿ. ಬೆಲ್ಲ ಅಷ್ಟು ಕರಗಿದ್ರೆ ಸಾಕು ನೋಡ್ರಿ. ನಡೀರಿ, ಅವ್ರಿಗೂ ಸ್ವೀಟ್ ಕೊಟ್ಟಾಯ್ತು. ಇನ್ನು ನಾವು ಒಂಚೂರು ಅಲ್ಲೇ ಕುಂತ ಊಟ ಮಾಡಿಬಿಡೋಣಂತ. ಎಲ್ಲರೂ ಬೆಳಗಿನ ಜಾವ ಉಪವಾಸ ಇದ್ದ ವ್ರತ ಮಾಡಿದ್ರಿ. ನಾವು ರೊಟ್ಟಿ ತಿಂದ ವ್ರತನ ಮಾಡಿಬಿಟ್ಟಿದ್ದೇವ್ರಿ. ನಿಮಗೆ ಗೊತ್ತಿಲ್ಲಪ್ಪ, ಉತ್ತರ ಕರ್ನಾಟಕದ ಮಂದಿಗೆ ರೊಟ್ಟಿ ತಿನ್ನೋದ್ರೆ ಸಮಾಧಾನ ಅನಿಸೋದಿಲ್ಲ. ಅದಕ್ಕೆ ಅವ್ರಿಗೆ ರೊಟ್ಟಿ ಹಚ್ಕೊಟ್ಟು ಅವ್ರನ್ನ ಶಾಂತ ಮಾಡಿದ್ವಿ ಅಂದ್ರೆ ಆಮೇಲೆ ನಮ್ಮ ಪೂಜೆ ಪುನಸ್ಕಾರನ ನಾವು ಮಾಡಬೇಕಾಕತಿ. ಅಗ್ದಿ ಸಿಂಪಲ್ಲಾಗಿ ನನಗೆ ಎಷ್ಟು ತಿಳಿತಿದ್ಲ, ನನಗೆ ಎಷ್ಟು ಅನುಕೂಲಕ್ಕತ್ತಲ್ರಿ ಅಷ್ಟು ನಾನು ಅಗ್ದಿ ಸಿಂಪಲ್ಲಾಗಿ ಪಾದ ಪೂಜೆ ಮಾಡಿ ಇವತ್ತಿನ ವ್ಲಾಗ ಮುಗಿಸಾತೇನೆ ರೀ. ಈ ವಿಡಿಯೋ ರೀ ಭೀಮನ ಅಮಾವಾಸ್ಯೆ ದಿನನ ಹಾಕ್ಬೇಕನ್ನಿ ಕಾರಣಾಂತರಗಳಿಂದ ಸ್ವಲ್ಪ ಲೇಟ್ ಆಗಿಬಿಡ್ತು. ಏನಾರ ತಪ್ಪಾಗಿ ಹೇಳಿದ್ರೆ ಪ್ಲೀಸ್ ಹೊಟ್ಟೆಗೆ ಹಾಕೊಂಬಿಡ್ರಪ್ಪ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಭೇಟಿಯಾಕನ್ರಿ. ಅಲ್ಲಿವರೆಗೂ ಬಾಯ್.